ವೆಲ್ಕಮ್ ಬ್ಯಾಕ್ ಟು ಅಂದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಬಂದಿದೆ. ಪ್ರೋಮೋ ಸಖತ್ತಾಗಿದೆ. ಈಗ ಈ ಮನೆನ ಕಂಟ್ರೋಲ್ ಮಾಡ್ತಾ ಇರೋದು ಆನೆ ಬಿಗ್ ಬಾಸ್ ಅಲ್ಲ, ನಾನು ವಿಲನ್. ಸೊ ಇಲ್ಲೆಲ್ಲರೂ ರಾಕ್ಷಸರ ಥರನೇ ಕಾಣ್ತಿದ್ದಾರೆ. ಮತ್ತು ಏನು ರಾಕ್ಷಸರು ಮತ್ತು ಗಂಧರ್ವರು ಅಂತ ಮಾಡ್ತಾರೋ ಅಥವಾ ಏನು ರಾಕ್ಷಸರು ಮತ್ತು ವಿಲನ್ ಏನೋ ಅಂತಿದ್ದಾರೆ. ನೋಡಬೇಕು ಏನಾಗುತ್ತೆ ಅಂತ. ಸೊ ಒಟ್ಟಿನಲ್ಲಿ ಇಂಟ್ರೆಸ್ಟಿಂಗ್ ಆಗಿ ಅಂತೂ ಇದೆ. ಸೊ ನೀವು ಯಾರನ್ನ ವಿಲನ್ ಆಗಿ ನೋಡ್ತೀರಾ, ಯಾರನ್ನ ರಾಕ್ಷಸ ಆಗಿ ನೋಡ್ತೀರಾ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡೋಣ. ಸೊ ನೀವು ಪ್ರೊಮೋದಲ್ಲಿ ನೋಡ್ಬೋದು, ರಕ್ಷಿತಾ ಶೆಟ್ಟಿ ಅವರು ಆರಾಮಾಗಿ ಕೆಲಸ ಮಾಡ್ತಿದ್ದಾರೆ. ಸಡನ್ ಆಗಿ ವಾಯ್ಸ್ ಬಂತು, ವಾಯ್ಸ್ ಬರೋಣ ಅವರು ಸಡನ್ ಆಗಿ ತಿರುಗಿ ನೋಡ್ತಾರೆ. ಚೈತ್ರ ಅವ್ರ ರಿಯಾಕ್ಷನ್ ನೋಡಿದ್ರೆ ಅಬ್ಬಬ್ಬ, ಏನು ಮನೇಲಿ ಎಲ್ಲರೂ ಇದ್ದಾರೆ, ಎಲ್ಲರೂ ಇದೆ, ಒಂದು ವಾಯ್ಸಿಗೆ ಇಷ್ಟೊಂದು ರಿಯಾಕ್ಷನ್ ಕೊಡ್ತಿದ್ದಾರೆ ಅಂದರೆ. ಆಮೇಲೆ ರಜತ್, ಆಮೇಲೆ ಇಲ್ಲಿ ನೋಡ್ಬೋದು ನೀವು ಗಿಲ್ಲಿ ವರ್ಸಸ್ ರಜತ್ ಅಂತಿದ್ರು ಎಲ್ಲರೂ. ಬಟ್ ಇಲ್ಲಿ ಗಿಲ್ಲಿ ಮತ್ತು ರಜತ್ ಕಾಂಬಿನೇಷನ್ ಚೆನ್ನಾಗೇ ಬರ್ತಾ ಇದೆ. ಇವಾಗ ಲಾಸ್ಟ್ ಗೆಸ್ಟ್ ಆಗಿ ಬಂದಾಗ ಒಂದು ಮಾತು ಹೇಳಿದ್ರು, ಗಿಲ್ಲಿ ಅಂದರೆ ನಂಗೆ ತುಂಬ ಇಷ್ಟ ಅಂತ. ಮೇ ಬಿ ಅದನ್ನು ಪ್ರೂವ್ ಮಾಡ್ತಾ ಇರ್ಬೋದೇನೋ. ಸೊ ಇಲ್ಲಿ ಗಿಲ್ಲಿನ ಇಷ್ಟಪಟ್ಟರೆ ಅವ್ರು ಏನು ಮಾಡ್ತಾರೆ ತುಂಬ ಎಂಟರ್ಟೈನ್ಮೆಂಟ್ ಆಗುತ್ತೆ. ಅದೇ ಅವ್ರ ವಿರುದ್ಧ ಹೋದರೆ ಅವ್ರು ಏನು ಮಾಡಿದ್ರು ನಿಮಗೆ ತಪ್ಪಾಗೆ ಕಾಣುತ್ತೆ. ಸೊ ನೀವು ಇವಾಗ ಬಿಗ್ ಬಾಸ್ ಮನೇಲಿ ನೋಡ್ತಾ ಇರಬೇಕು, ಎಲ್ಲರೂ ಗಿಲ್ಲಿನ ಅಪೋಸ್ ಮಾಡ್ತಾ ಇದ್ದಾರೆ ಇವಾಗ. ಬಟ್ ಅವ್ನು ಕಾಮಿಡಿ ಮಾಡಿದಾಗ ಎಂಜಾಯ್ ಮಾಡ್ತಾರೆ, ಬಟ್ ಇದು ಬಂದಾಗ ಅಪೋಸ್ ಮಾಡಾಕತ್ತಾರೆ. ಬಟ್ ಇವಾಗ ರಜತ್ ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದಾನೆ ಗಿಲ್ಲಿ ಜೋಡಿ. ಪ್ರೀವಿಯಸ್ ಸೀಸನಲ್ಲಿ ನೋಡಿರ್ಬೋದು, ತ್ರಿವಿಕ್ರಮ್ಗೆ ಟಕ್ಕರ್ ಕೊಡೋ ಥರ ಬಂದರು, ಬಟ್ ಅವ್ರ ಜೋಡಿನೇ ಸೇರ್ಕೊಂಡ್ರು. ಆಮೇಲೆ ಇವಾಗೂ ಕೂಡ ಗಿಲ್ಲಿಗೆ ಟಕ್ಕರ್ ಕೊಟ್ಟರು, ಆಮೇಲೆ ಅವ್ರ ಜೋಡಿನೇ ಸೇರ್ಕೊಂಡಿದ್ದಾರೆ. ಸಡನ್ ಆಗಿ ವಾಯ್ಸ್ ಬರೋಣ ಎಲ್ಲರೂ ರಿಯಾಕ್ಟ್ ಮಾಡ್ತಿದ್ದಾರೆ. ಎಲ್ಲರೂ ಹೊರಗಡೆ ಇದ್ದಾರೆ, ಒಳಗೆ ಹೋಗ್ತಿದ್ದಾರೆ, ಊಟ ಮಾಡೋರು ಸಡನ್ ಆಗಿ ನೋಡ್ತಾ ಇದ್ದಾರೆ. ಇವಾಗ ಎಚ್ಚರಿಕೆ ಮತ್ತು ನಾಳೆ ಬಂದ್ಬಿಟ್ಟು ಇದನ್ನ ಹಾಕಿದ್ದಾರೆ. ಸೊ ಇಲ್ಲೆಲ್ಲ ಸರೌಂಡಿಂಗ್ ಗೋಸ್ಟ್ಗಳನ್ನೆಲ್ಲ ಇಟ್ಟಿದ್ದಾರೆ. ಸೊ ಅದನ್ನೆಲ್ಲ ನೋಡಿದ ತಕ್ಷಣ ನನಗೆ ಅನಿಸ್ತು, ಓಕೆ ಗೋಸ್ಟ್ ಬಗ್ಗೆ ಕಾನ್ಸೆಪ್ಟ್ ಇದೆ ಅಂತ. ಸೊ ಬೇರೆ ಥರ ಟ್ರೈ ಮಾಡ್ತಾರೆ ಅನ್ಕೊಂಡಿದ್ದೀನಿ. ಆಮೇಲೆ ಮೇ ಬಿ ಆಕ್ಟಿವಿಟಿ ರೂಮಲ್ಲಿ ಎಲ್ಲ ಸಖತ್ತಾಗಿರೋ ಅನ್ಸೋ ಅಂತ ಗೊಂಬೆಗಳನ್ನ ಇಟ್ಟಿದ್ದಾರೆ ಜಾಸ್ತಿ ನೋಡ್ಬೇಕಂತೆ. ಆಮೇಲೆ ಅಲ್ಲಿ ಎಚ್ಚರ ಅಂತ ಬರೆದಿದ್ದಾರೆ, ನಾಳೆ ಬಾ ಅಂತ ಬರೆದಿದ್ದಾರೆ. ಎಲ್ಲ ಥರ ಸೆಟಪ್ ಮಾಡಿದ್ದಾರೆ. ಹೊರಗಡೆ ಗಾರ್ಡನ್ ಏರಿಯಾದಲ್ಲಿ ಕಸ ಎಲ್ಲ ತಂದು ಹಾಕಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ ಎಲ್ಲನೂ. ಸೊ ಕಾವ್ಯ ರಿಯಾಕ್ಷನ್ ನೋಡಿದ್ರೆ ಆಕೆ ಗಂಧರ್ವ ಆಗ್ಬೋದು ಅಂತ ಅನ್ಸುತ್ತೆ. ಮತ್ತೆ ಖುಷಿ ಅಂತೂ ಇದ್ದಾರೆ. ಮೇ ಬಿ ಕಾನ್ಸೆಪ್ಟ್ ಸಖತ್ತಾಗಿದೆ ಅಂತಾನು ಅನ್ಕೊಂಡಿರ್ತಾರೆ. ಇಲ್ಲಿ ಸೂರಜು ರಾಕ್ಷಸ ಅಂತ ಬರುತ್ತಾ, ಏನು ಕತೆ ಅಂತ ನೋಡಬೇಕು. ಬಟ್ ಸ್ಪಂದನ ಮಾತ್ರ ರಾಕ್ಷಸರ ತನಾನೇ ಕಾಣ್ತಿದ್ದಾಳೆ. ಚೆನ್ನಾಗಿದೆ, ಕಾನ್ಸೆಪ್ಟ್ ಚೆನ್ನಾಗಿ ಹೋಗುತ್ತೆ ಅಂತ ಅನ್ಕೊಂಡಿದ್ದೀನಿ. ರಜತ್ ಫುಲ್ ವಿಲನ್ ಥರ ಕಾಣ್ತಿದ್ದಾರೆ. ರಾಶಿಕಾಗೂ ಸೂಟ್ ಆಗಿದೆ, ರಘುವಣ್ಣಗೂ ಸೂಟ್ ಆಗಿದೆ. ಇಲ್ಲಿ ರಘುವಣ್ಣನ ಪರ್ಸ್ನಾಲಿಟಿಗೆ ಸಖತ್ತಾಗಿ ಸೂಟ್ ಆಗಿದೆ ಹೇಳ್ಬೇಕಂದ್ರೆ. ಸೊ ಇವಾಗ ಗಿಲ್ಲಿಯವರು ಕೂಡ ಇದ್ದಾರೆ. ಇವರಲ್ಲಿ ಯಾರು ವಿಲನು ಯಾರು ರಾಕ್ಷಸರು ಅಂತ ನೋಡಬೇಕು. ಬಟ್ ಎಷ್ಟು ಜನ ಈ ವಿಲನ್ಸ್ ಆಗೋಕ್ಕಾಗಲ್ಲ, ಅಷ್ಟು ಜನ ರಾಕ್ಷಸ ಆಗೋಕ್ಕಾಗಲ್ಲ. ಅದರಲ್ಲೇ ವಿಂಗಡಣೆ ಮಾಡಿರ್ತಾರೆ. ಸೊ ಉಳಿದವರೆಲ್ಲ ಗಂಧರ್ವರು ಆಗಿರ್ತಾರೆ. ನೋಡೋಣ ಯಾವ ಥರ ಹೋಗುತ್ತೆ ಏನು ಅಂತ. ಸೊ ಇದರಲ್ಲಿ ಬಿಗ್ ಬಾಸ್ ವಾಯ್ಸ್ ಒಂಥರ ಚೇಂಜ್ ಆಗಿದೆ. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ನೋಡೋಣ. ಸೊ ಇಲ್ಲಿ ಬಿಗ್ ಬಾಸ್ ಅವರು ನಂದೇ ರೂಲು ನಾನೇ ಇದು ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಸೊ ಅದರ ಅರ್ಥ ಅಂದರೆ ಇಲ್ಲಿ ನಾನು ಹೇಳಿದ್ದೆ ರೂಲ್ಸು, ನನ್ನ ರೂಲ್ಸ್ ಯಾರು ಬ್ರೇಕ್ ಮಾಡೋ ಹಾಗಿಲ್ಲ. ನಾನು ಏನು ಹೇಳ್ತೀನಿ ಅದನ್ನೇ ನೀವೆಲ್ಲರೂ ಮಾಡಬೇಕು ಅಂತ. ರಾಕ್ಷಸರು ಅಥವಾ ವಿಲನ್ಸ್ಗೆ ಇದೊಂದು ಬಿಗ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ನಿಜ ಬೇಕಾದ್ರೆ ಚೆನ್ನಾಗಿದೆ. ಅದು ವಾಯ್ಸ್ ಫುಲ್ ಸಖತ್ತಾಗಿ ಚೇಂಜ್ ಆಗಿದೆ, ಮತ್ತು ಲೋಗೋ ಕೂಡ ಚೇಂಜ್ ಆಗಿಬಿಟ್ಟಿದೆ ತಕ್ಕಂತೆ. ಸೊ ವಿಲನ್ ಕಂಪ್ಲೀಟಾಗಿ ಬಿಗ್ ಬಾಸ್ ಮನೆಯ ಕಂಟ್ರೋಲಿಗೆ ತೊಗೊತಾರೆ. ಯಾರು ಯಾವ ಥರ ಆಡ್ತಾರೆ, ಹೇಗೆ ಆಡ್ತಾರೆ ಅಂತ ನೋಡಬೇಕು. ಸೊ ಫುಲ್ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗೋದು ಹೇಗಿದೆ ಅಂತ. ಸೊ ನನಗೆ ಅನಿಸುತ್ತೆ ಅಂದರೆ ಸಖತ್ತಾಗಿರುತ್ತೆ ಅಂತ. ಓಕೆ ಗೈಸ್, ಮತ್ತೆ ಅಂದರ್ ವಿಡಿಯೋನಲ್ಲಿ ಸಿಗೋಣ.